ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಏನು ಸಮಾಚಾರ ವಿತ್ ನವ್ಯ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ರಾತ್ರಿಯ ವ್ಲಾಗ್ ಆಗಿರುತ್ತೆ. ಸೊ ನನಗೆ ಈ ಸಲ ಹಬ್ಬ ತುಂಬಾ ಗಡಿಬಿಡಿಯಲ್ಲಿತ್ತು. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ನಾನು ಮಲ್ಗೋಷ್ಟರಲ್ಲಿ ಈ ಥರ ದೇವರಿಗೆ ಅಲಂಕಾರ ಎಲ್ಲ ಮುಖಕ್ಕೆಲ್ಲ ರೆಡಿ ಮಾಡಿ, ಹಾಗೆ ಸ್ಯಾರಿ ಕೂಡ ಡ್ರೇಪ್ ಮಾಡಿ ಮಲಗಬೇಕು ಅಂತ ಡಿಸೈಡ್ ಮಾಡಿದ್ದೆ. ಯಾಕಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಲ್ವಾ. ಸೊ ಆಲ್ಮೋಸ್ಟ್ ಆಗಿತ್ತು, ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಬೇಕಿತ್ತು ಅಷ್ಟೇ. ನಮ್ಮ ಯಜಮಾನ್ರು ಕೂಡ ಪಾಪ ನನಗೋಸ್ಕರ ಕಾಯ್ಕೊಂಡು ಕೂತಿದ್ರು, ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸೋಫಾ ಮೇಲೆ ಮಲ್ಕೊಂಬಿಟ್ಟಿದ್ರು ಅವರು. ಎಲ್ಲ ಮುಗಿಸಿ ನಾನು ಹೋಗಿ ಮಲ್ಕೊಳ್ಳೋಷ್ಟೊತ್ತಿಗೆ ರಾತ್ರಿ ಆಲ್ಮೋಸ್ಟ್ 2:30 ಮೇಲಾಗಿತ್ತು. ಯಾಕಂದರೆ ಬೆಳಗ್ಗೆ ಆರಾಮಾಗಿ ಪೂಜೆ ಮಾಡ್ಬೋದು ಅಂತ ಅಷ್ಟೇ. ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ರೆಡಿ ಮಾಡಿ, ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ಹೇಗೆ ಕಾಣ್ತಿದ್ದಾಳೆ ಅಂತ. ಸೊ ಎಲ್ಲ ಆರಾಮಾಗಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು, ಅದೇ ತುಂಬ ಖುಷಿ. ನಾನು ಯಾವಾಗಲೂ ಲಕ್ಷ್ಮೀ ಪೂಜೆಯಲ್ಲಿ ಒಂದೊಂದನ್ನ ಹೆಚ್ಚಿಸ್ಕೊಂಡು ಹೋಗ್ತೀನಿ ಪ್ರತಿ ವರ್ಷ. ಅಲಂಕಾರದಲ್ಲಾಗಿರ್ಬೋದು ಅಥವಾ ಅದರ ವಸ್ತು ತೊಗೊಳ್ಳೋದಾಗಿರಬಹುದು, ಯಾವುದಾದ್ರೂ ಒಂದನ್ನು ಹೆಚ್ಚಿಸ್ಕೊಂಡು ಹೋಗ್ತೀನಿ. ಈ ಸಲ ಕೂಡ ನಾನೇನೋ ತೊಗೊಂಡೆ, ಅದನ್ನು ಕೂಡ ಆಮೇಲೆ ಹೇಳ್ತೀನಿ. ಸೊ ವ್ರತ ಪೂಜೆ ಎಲ್ಲ ಮುಗೀತು. ಕಂಕಣ ಕಟ್ಕೊಂಡು ಮಹಾಮಂಗಳಾರತಿ ಕೂಡ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 8 ಗಂಟೆ 8:30 ಒಳಗಡೆ ಎಲ್ಲ ಪೂಜೆ ಆಗೋಗಿತ್ತು ನಮ್ಮ ಮನೆಯಲ್ಲಿ. ಇನ್ನು ಈ ಕಂಕಣ ಕಟ್ತೀವಲ್ವ ನಾವು ವರಮಹಾಲಕ್ಷ್ಮಿಲಿ, ಅದನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತಂದರೆ, ಅದು 9 ಎಳೆ ದಾರ ಇರಬೇಕು, ಹಾಗೆ 9 ಗಂಟುಗಳಿರಬೇಕು. 9 ಗಂಟು ಅಂದರೆ ನೀವು ಹೂವನ್ನು ಕಟ್ತೀರಲ್ಲ, ಅದು ಕೂಡ ಸೇರಿಸಿ 9 ಗಂಟು. 9 ಯಾಕೆ ಅಂತ ಅಂದರೆ ಅದು ನವಗ್ರಹಗಳನ್ನು ಸೂಚಿಸುತ್ತೆ. ಆಮೇಲೆ ಕಂಕಣ ದಾರಗಳನ್ನೂ ಅಷ್ಟೇ ಇಷ್ಟ ಬಂದ ಹಾಗೆಲ್ಲ ಮಾಡಿ ಇಟ್ಬಿಡೋಕ್ಕಾಗಲ್ಲ, ಅದು ಬೆಸ ಸಂಖ್ಯೆಯಲ್ಲಿ ಮಾಡಬೇಕಾಗತ್ತೆ. ಲಾಭ ನಷ್ಟ ಅಂತ ಬಂದಾಗ ಲಾಭಕ್ಕೆ ನಿಂತ್ಕೊಬೇಕು, ಓಕೆನಾ. ಸೊ ಹಾಗೆ 5, 9 ಈ ಥರ ಈ ನಂಬರಲ್ಲಿ ನಾವು ಮಾಡ್ಕೊಬೇಕಾಗತ್ತೆ. ಎಲ್ಲ ಮುಗಿಸಿ ಕಂಕಣ ಎಲ್ಲ ಕಟ್ಕೊಂಡು ಮಹಾಮಂಗಳಾರತಿ ಎಲ್ಲ ಮಾಡಿ, ನಮ್ಮ ಮನೆಯಲ್ಲಿ ನನ್ನ ಮಗಳು ಕೂಡ ಈ ಸಲ ನಂಗೆ ತುಂಬ ಹೆಲ್ಪ್ ಮಾಡಿದ್ಲು. ಏನು ಅಂತಂದರೆ ಲೇಟಾಗೆದ್ಲು, ಅದೇ ಒಂದು ದೊಡ್ಡ ಹೆಲ್ಪ್ ನನ್ನ ಮಗಳ ಕಡೆಯಿಂದ. ಈ ಸಲ ಏನಕ್ಕೆ ಗಡಿಬಿಡಿ ಇತ್ತು ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನನ್ನ ತಂಗಿ ಎಂಗೇಜ್ಮೆಂಟ್ ಇತ್ತು. ಹೌದು, ನಾನು ಊರಿಂದ ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ಬಂದು ಇದನ್ನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ತುಂಬ ಒಂಥರ ಗಾಬರಿ ಅನ್ನಿಸ್ತಾಯಿತ್ತು. ಫಾರ್ ಗಾಡ್ ಗ್ರೇಸ್ ನನಗೆ ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಅತ್ತೆ ಆಗಿರ್ಬೋದು, ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಮನೆ ಅಂದಮೇಲೆ ಹಾಗೆ ಅಲ್ವಾ, ಎಲ್ಲರೂ ಹೆಲ್ಪ್ ಮಾಡಿದ್ರೇ ಒಂದು ಕೆಲಸ ತುಂಬ ಚೆನ್ನಾಗಾಗೋದು. ಸೊ ಅಲ್ಟಿಮೇಟಾಗಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ನಂಗೆ ತುಂಬಾ ಖುಷಿಯಾಯಿತು. ಆಮೇಲೆ ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡಿದ್ವಿ, ಅದೆಲ್ಲ ತಿಂದು ತುಂಬ ಸಿಂಪಲ್ಲಾಗಿಟ್ಟಿದ್ದೆ ಈ ಸಲ ಆ್ಯಕ್ಚುಲಿ ಹಬ್ಬದ ಅಡುಗೆ. ಯಾಕಂತಂದರೆ ಆಲ್ರೆಡಿ ನಾನೇ ಸುಸ್ತಾಗೋಗಿದ್ದೆ, ಬಿಕಾಸ್ ಬಂದಿದ್ದೇ ಲೇಟು, ಮತ್ತೆ ವಾಪಸ್ ಮಾಡಬೇಕು ಅಂದರೆ ಸ್ವಲ್ಪ ಹರಿಬರಿ ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.